ನಮಸ್ತೆ ಫ್ರೆಂಡ್, ನಾನು ರೇಖಾ ಶೆಟ್ಟಿ. ಇಷ್ಟು ದಿನ ಬರೀ ವೆಜ್ ಅಂತ ಹೇಳಿದ್ದಾಯ್ತು. ಇವತ್ತು ನಾನ್ ವೆಜ್ ಐಟಮ್ಸ್ ಸ್ಪೆಷಲ್ ಆಗಿ ಹೇಳ್ಕೊಡ್ತಾ ಇದ್ದೀನಿ, ಬನ್ನಿ. ಇವತ್ತು ನಮ್ಮ ಮನೇಲಿ ಅಡಿಗೆ ಸೂಪರ್ ರುಚಿ ನೋಡ್ಕೊಂಬಂದೆ. ಚಿಕನ್ ಫ್ರೈ, ಮಟನ್ ಫ್ರೈ, ಫಿಶ್ ಫ್ರೈ, ಮಟನ್ ಬಿರಿಯಾನಿ ಜೊತೆಗೆ ಮೊಟ್ಟೆ ಮಸಾಲ, ಎಕ್ಸ್ಟ್ರಾರ್ಡಿನರಿ ಫ್ಯಾಂಟಾಸ್ಟಿಕ್. ಅಬ್ಬಬ್ಬಾ, ಆ ವಿಡಿಯೋದಲ್ಲಿ ಇರೋದ್ನೆಲ್ಲ ರೆಸಿಪಿನ ನೋಡಿ ತಲೆಗೆ ಹಾಕೋಬೇಡಿ. ನಾನಿವತ್ತು ಚಿಕನ್ ಸೀಖ್ ಕಬಾಬ್ ಹೇಳ್ಕೊಡ್ತೀನಿ, ಅದು ನಾಟಿ ಸ್ಟೈಲಲ್ಲಿ. ಹಾಗಿದ್ರೆ ಚಿಕನ್ ಸೀಖ್ ಕಬಾಬ್ಗೆ ಏನೇನ್ ಐಟಮ್ ಬೇಕು ಹೇಳ್ಕೊಡ್ತೀನಿ, ಬನ್ನಿ. ಚಿಕನ್ ಸೀಖ್ ಕಬಾಬ್ ಮಾಡಲಿಕ್ಕೆ ಏನೇನು ಬೇಕು ಹೇಳ್ಕೊಡ್ತೀನಿ, ಬನ್ನಿ. 1/4 kg ಬೋನ್ಲೆಸ್ ಚಿಕನ್ ನೀವು ಕೈಮಾಗಿ ಹೇಗೆ ಬೇಕೋ ಆ ಥರ ನೀಟಾಗಿ ಗ್ರೈಂಡ್ ಮಾಡಿ ತೆಗೆದಿಟ್ಕೊಳ್ಳಿ. 1 ಕಪ್ಪು. ಚಿಕನ್ ಮಟನ್ ಎರಡು ತರ್ತಾ ಇದ್ದೀನಿ. ಕೈಮಾನೆ 1 ಕಪ್ಪು ಸಣ್ಣದಾಗಿ ಕಟ್ ಮಾಡಿರುವ ಈರುಳ್ಳಿ, 2 ಟೀ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಸಿಮೆಣಸಿನ್ಕಾಯಿ 5 ರಿಂದ 6 ಸಣ್ಣದಾಗಿ ಕಟ್ ಮಾಡ್ಕೊಂಡಿರ್ಬೇಕು. ಹಸಿಮೆಣಸಿನ್ಕಾಯಿನ ನಾವು ಸ್ವಲ್ಪ ಗ್ಯಾಸಲ್ಲಿ ಬಿಸಿ ಮಾಡಿ ತೆಗೆದಿಟ್ಕೊಂಡ್ರೆ ಒಳ್ಳೇದಾಗುತ್ತೆ. ಯಾಕೆಂದರೆ ಗ್ಯಾಸ್ಟ್ರಿಕ್ ತೊಂದರೆ ಇರೋರಿಗೆ ಹಸಿಮೆಣಸಿನ್ಕಾಯಿ ಬಿಸಿ ಮಾಡಿಕೊಂಡು ಉಪಯೋಗಿಸ್ಕೊಳ್ಳೋದ್ರಿಂದ ಒಳ್ಳೇದಾಗತ್ತೆ. ಮತ್ತು ಅರ್ಧ ಬೌಲು ಕೊತ್ತಂಬರಿ ಸೊಪ್ಪು, ಇದನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡಿರಬೇಕು. ಸಬ್ಬಕ್ಕಿ ಸೊಪ್ಪು ಅರ್ಧ ಬೌಲು, ಇದನ್ನು ಸಣ್ಣದಾಗಿ ನಾವು ಕಟ್ ಮಾಡಿ ತೆಗೆದಿಟ್ಕೊಂಡಿರಬೇಕು. ಯಾಕೆ ಅಂತಂದರೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಮತ್ತು ಸಬ್ಬಕ್ಕಿನ ನಾವು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು ಅಂದರೆ ಅದು ಕೈಮದ ಜೊತೆ ಕ್ಲೀನಾಗಿ ಬ್ಲೆಂಡ್ ಆಗಬೇಕು. ಇಲ್ಲ ಅಂತ ಅಂದರೆ ಎಲ್ಲ ನಾವು ಏನು ಕಲಸಿರ್ತೀವಿ ಅದೆಲ್ಲ ಉದುರೋಗ್ತದೆ ಮತ್ತು ಮಕ್ಕಳಾಗಲಿ ದೊಡ್ಡವರಾಗಲಿ ತಿನ್ನೋಕ್ಕೆ ಇಷ್ಟಪಡೋದಿಲ್ಲ. ಅದಕ್ಕೋಸ್ಕರ ನಾವು ನೀಟಾಗಿ ಚಾಪ್ ಮಾಡೋದ್ರಿಂದ ಕ್ಲೀನಾಗಿ ಅದು ಬ್ಲೆಂಡ್ ಆಗ್ತದೆ. ಅದಕ್ಕೋಸ್ಕರ ಸಣ್ಣದಾಗಿ ನಾವು ಕಟ್ ಮಾಡ್ಕೊಂಡು ಉಪಯೋಗಿಸ್ಕೊಂಡ್ರೆ ಒಳ್ಳೆಯದಾಗತ್ತೆ. ಇದ್ರ ಜೊತೆಗೆ 2 ಟೀ ಸ್ಪೂನು ಆರತಿ ಧನಿಯಾ ಪುಡಿ ಸೇರಿಸ್ತಾ ಇದ್ದೀನಿ. 1 ಟೀ ಸ್ಪೂನು ಆರತಿ ಗರಂ ಮಸಾಲ ಹಾಕ್ತಾ ಇದ್ದೀನಿ. ಹುರಿಗಡಲೆ ಪುಡಿ 2 ಟೀ ಸ್ಪೂನು, ಅರಿಶಿನ ಪುಡಿ 1/4 ಟೀ ಸ್ಪೂನು, ಪೆಪ್ಪರು 1 ಟೀ ಸ್ಪೂನು, ರುಚಿಗೆ ತಕ್ಕಷ್ಟು ಉಪ್ಪು, ಬೆಣ್ಣೆ 1 ಟೀ ಸ್ಪೂನು, ಎಣ್ಣೆ 3 ಟೀ ಸ್ಪೂನು, ಮೊಟ್ಟೆ 1, ಕಸೂರಿ ಮೆಂತಿ 1.5 ಟೀ ಸ್ಪೂನು, ನಿಂಬೆ ರಸ 1 ಟೀ ಸ್ಪೂನು. ಇಷ್ಟೊತ್ತು ಸೀಖ್ ಕಬಾಬ್ ಮಾಡಲಿಕ್ಕೆ ಏನೇನು ಬೇಕು ಅಂತ ಹೇಳ್ಕೊಟ್ಟಿದ್ದೀನಲ್ವಾ, ಈಗ ಅದನ್ನು ಯಾವ ರೀತಿ ರೆಡಿ ಮಾಡ್ಕೋಬೇಕು ಹೇಳ್ಕೊಡ್ತೀನಿ, ಬನ್ನಿ. ಮೊದಲಿಗೆ ಒಂದು ದೊಡ್ಡ ಬೌಲ್ ತಗೋತಾ ಇದ್ದೀನಿ. ಆ ಬೌಲಿಗೆ ಚಿಕನ್ ಸೇರಿಸಿದ್ದೀನಿ. ಮತ್ತೆ 1 ಕಪ್ಪು ಚಿಕ್ಕದಾಗಿ ಹಚ್ಚಿರೋ ಈರುಳ್ಳಿ ಹಾಕಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 2 ಟೀ ಸ್ಪೂನ್ ಹಾಕ್ತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ 2 ಟೀ ಸ್ಪೂನ್ ಸೇರಿಸ್ತಾ ಇದ್ದೀನಿ. ಇನ್ನು ಚಿಕ್ಕದಾಗಿ ಹಚ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಅರ್ಧ ಬೌಲ್ ಹಾಕ್ತಾ ಇದ್ದೀನಿ. ಹಾಗೆಯೇ ಚಿಕ್ಕದಾಗಿ ಹಚ್ಕೊಂಡಿರುವ ಸಬ್ಬಕ್ಕಿ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ. ಆರತಿ ಧನಿಯಾ ಪುಡಿನ ಸೇರಿಸ್ತಾ ಇದ್ದೀನಿ. ಆರತಿ ಚಿಕನ್ ಮಸಾಲ 1 ಟೀ ಸ್ಪೂನ್. ಹುರಿಗಡಲೆ ಪುಡಿ 2 ಟೀ ಸ್ಪೂನ್ ಸೇರಿಸ್ತಾ ಇದ್ದೀನಿ. ಮತ್ತೆ 1/4 ಟೀ ಸ್ಪೂನ್ ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ. 1 ಟೀ ಸ್ಪೂನ್ ಕಾಳು ಮೆಣಸಿನ ಪುಡಿ ಹಾಕ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಒಂದು ಟೀ ಸ್ಪೂನ್ ಬೆಣ್ಣೆ ಹಾಕ್ತಾ ಇದ್ದೀನಿ. ಮೂರು ಟೀ ಸ್ಪೂನ್ ಅಡಿಗೆ ಎಣ್ಣೆ ಸೇರಿಸ್ತಾ ಇದ್ದೀನಿ. ಮತ್ತೆ 1 ಮೊಟ್ಟೆನ ಹಾಕ್ತಾ ಇದ್ದೀನಿ. ಮೊಟ್ಟೆ ಹೊಡಿಬೇಕಾದ್ರೆ ನಿಧಾನವಾಗಿ ನೀಟಾಗಿ ಹೊಡಿರಿ, ಇಲ್ಲಾಂದ್ರೆ ಸಿಪ್ಪೆ ಸೇರ್ಕೊಳ್ಳೋಂಥ ಚಾನ್ಸಸ್ ಇರ್ತದೆ. ಮತ್ತೆ 1 ಟೀ ಸ್ಪೂನ್ ಕಸೂರಿ ಮೆಂತೆ, 1.5 ಟೀ ಸ್ಪೂನ್ ಕಸೂರಿ ಮೆಂತೆ ಹಾಕ್ತಾ ಇದ್ದೀನಿ. ಕೊನೆಯಲ್ಲಿ ನಿಂಬೆ ರಸ ಸೇರಿಸ್ತಾ ಇದ್ದೀನಿ. ನಿಂಬೆ ರಸ ಇದ್ದಷ್ಟು ಒಳ್ಳೆಯದು. ಚಿಕನ್ ಹೀಟ್ ಆಗಿರ್ತದೆ, ಅದಕ್ಕೋಸ್ಕರ ನಿಂಬೆ ರಸ ಸೇರಿಸಿದ್ರೆ ಒಳ್ಳೇದಾಗುತ್ತೆ. ಅದಕ್ಕೋಸ್ಕರ
ಮತ್ತೆ ಇವುಗಳನ್ನ ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗ್ತದೆ. ನಾನು ಮೊದಲೇ ನಿಮ್ಗೆ ಹೇಳಿದಾಗೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ರೆ ಅದು ಎಷ್ಟು ನೀಟಾಗಿ ಬ್ಲೆಂಡ್ ಆಗಿದೆ ಅಂತ ನೋಡಿ. ಈಗ ನಿಮಗೆ ಗೊತ್ತಾಗ್ತದೆ. ಈಗ ಒಂದೊಂದಾಗಿ ಬ್ಯಾಂಬೂ ಸ್ಟಿಕ್ಕಿಗೆ ನೀಟಾಗಿ ಸ್ಟಿಕ್ ಮಾಡ್ಕೋತಾ ಇದ್ದೀನಿ. ಈಗ ನೋಡಿ, ನಾನು ಈಗ ಆ ಚಿಕನ್ ಸೇರಿಸ್ತಾ ಇದ್ರೆ ಅದು ಏನು ಕೆಳಗೆ ಉದುರುತ್ತಾ ಇಲ್ಲ, ಏನಿಲ್ಲ. ಈರುಳ್ಳಿ ಆಗ್ಲಿ ಕೊತ್ತಂಬರಿ ಸೊಪ್ಪಾಗ್ಲಿ ಯಾವುದು ಉದುರುತ್ತಾ ಇಲ್ಲ, ಎಷ್ಟು ನೀಟಾಗಿ ಬರ್ತಾ ಇದೆ ನೋಡಿ. ನಾವಿಲ್ಲಿ ಬೆಣ್ಣೆ ಮತ್ತೆ ಎಣ್ಣೆನ ಏನಕ್ಕೆ ಉಪಯೋಗಿಸ್ತಾ ಇದೀವಿ ಅಂತ ಅಂದ್ರೆ, ಬೆಣ್ಣೆ ಹಾಕೋದ್ರಿಂದ ರುಚಿ ಚೆನ್ನಾಗಿ ಬರ್ತದೆ, ಎಣ್ಣೆ ಹಾಕೋದ್ರಿಂದ ತುಂಬಾ ಸಾಫ್ಟ್ ಆಗಿ ಕ್ಲೀನ್ ಆಗಿ ಚೆನ್ನಾಗಿ ತಿನ್ಲಿಕ್ಕೂ ಖುಷಿ ಆಗ್ತದೆ. ಈಗ ತವನ್ನ ಬಿಸಿ ಮಾಡ್ಕೊಳಕ್ ಇಟ್ಕೊಂಡಿದ್ದೀನಿ. ಆದಷ್ಟು ಸಿಮ್ಮಲ್ಲಿ ಇದ್ದಷ್ಟು ಒಳ್ಳೇದು. ಈಗ 3 ಟೀ ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ. ಈಗ ಒಂದೊಂದಾಗಿ ಸೀಖ್ ಕಬಾಬ್ನ ಸೇರಿಸಿ ಆದಷ್ಟು ಸಿಮ್ಮಲ್ಲಿ ಅದನ್ನ ನಾವು ಫ್ರೈ ಮಾಡಬೇಕಾಗುತ್ತೆ. ಶಾಲೋ ಫ್ರೈ ಮಾಡ್ಕೊಳ್ಳಿ. ಮತ್ತೆ ಮೇಲಿಂದ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕ್ತಾ ಇರಿ, ಇಲ್ಲ ಅಂದ್ರೆ ಅದು ಸ್ವಲ್ಪ ತಳ ಹಿಡಿಯುವಂತ ಪ್ರೊಸೀಜರ್ ಇರ್ತದೆ. ಮತ್ತೆ ಸ್ವಲ್ಪ ಇದಾದ ತಕ್ಷಣ ಅದನ್ನ ಬಿಡಿಸಿ ಅದನ್ನ 2 ಸೈಡು ನೀವು ಬೇಯಿಸ್ಕೊಳ್ಬೇಕಾಗ್ತದೆ. ಈಗ ರೆಡಿ ಟು ಈಟ್ ನಿಮಗೆ ಚಿಕನ್ ಸೀಖ್ ಕಬಾಬ್ ರೆಡಿ ಆಗಿದೆ. ಇದನ್ನ ನೀವು ಸಂಜೆ ಟೈಮಲ್ಲಿ ಫ್ಯಾಮಿಲಿಯವರು ಮತ್ತೆ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಸ್ನ್ಯಾಕ್ಸ್ ತರನು ಯೂಸ್ ಮಾಡ್ಕೋಬಹುದು. ಒಂದ್ಸರಿ ನೀವೆಲ್ಲರೂ ಟ್ರೈ ಮಾಡಿ ನೋಡಿ. ನೋಡಿದ್ರಲ್ಲ ಫ್ರೆಂಡ್ಸ್, ಚಿಕನ್ ಸೀಖ್ ಕಬಾಬ್ ಮಾಡೋದು ಎಷ್ಟು ಸುಲಭ ಅಂತ. ಮರೆಯದೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಹಾಕಿ, ಲೈಕ್ ಮಾಡಿ, ಸ್ನೇಹಿತರೊಂದಿಗೆ ವಿಡಿಯೋನ ಶೇರ್ ಮಾಡಿ. ನಾನು ನಿಮ್ಮ ರೇಖಾ ಶೆಟ್ಟಿ. ಮರೆಯದೆ ನನ್ನ ಅಡುಗೆ ಇನ್ ಮನೆ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಆರತಿ ಮಸಾಲದ ಬಗ್ಗೆ ತಿಳ್ಕೊಳ್ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅನ್ನ ಮರೆಯದೆ ಚೆಕ್ ಮಾಡಿ. ಬರ್ಲಾ ಮಾರಾಯ್ರೆ, ಬಾಯ್.